ಇನ್ನು ಪವಿತ್ರ ಗೌಡ ಅರೆಸ್ಟ್ ಬಳಿಕ ಮನೆಗೆ ಬೀಗ ಹಾಕಲಾಗಿದೆ. ಪವಿತ್ರ ಗೌಡ ಮನೆಯಲ್ಲಿ ಸದ್ಯ ಯಾರೂ ಇಲ್ಲ. ಆರ್ ನಗರದಲ್ಲಿರುವಂತಹ ಪವಿತ್ರ ಗೌಡ ಮನೆ ಮುಂದೆ ಪೊಲೀಸ್ ಕಾವಲಿದೆ. ತನಿಖೆಗೆ ಯಾವುದೇ ಸಮಸ್ಯೆ ಆಗಬಾರದು ಅನ್ನೋ ಹಾಗೆ ಈಗ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಪವಿತ್ರ ಗೌಡಗೆ ಅಲ್ಲೇ ಮನೆ, ಅಲ್ಲೇ ಒಂದು ಬೊಟೀಕ್ ಎಲ್ಲ ಇದೆ. ಅವರು ತನಿಖೆಗೆ ಯಾವುದೇ ಸಮಸ್ಯೆ ಆಗಬಾರದು ಅನ್ನೋ ಭದ್ರತೆಯನ್ನ ಈಗ ನಿಯೋಜಿಸಲಾಗಿದೆ. ಮನೆ ಬಳಿ ಆರ್ ನಗರ ಪೊಲೀಸರ ನಿಯೋಜನೆ ಆಗಿದೆ. ಸೊ ಇದು ಸದ್ಯಕ್ಕೆ ಒಂದ್ ಕಡೆ ದರ್ಶನ್ ನಿವಾಸ ಆರ್ ನಗರ. ಸೊ ಹಾಗೇನೆ ಅಲ್ಲೇ ಪವಿತ್ರ ಗೌಡ ನಿವಾಸ ಕೂಡ ಇರುವಂಥದ್ದು. ಅಲ್ಲೂ ಕೂಡ ಈಗ ಮನೆಗೆ ಬೀಗ ಹಾಕಲಾಗಿದೆ. ಸಹಜವಾಗಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಅಲ್ಲಿ ಬರ್ತಾ ಇದ್ರು ಮನೆ ಹತ್ರ, ದರ್ಶನ್ ಮನೆ ಹತ್ರ. ಈಗ ಹೆಚ್ಚಾಗಿಲ್ಲ. ನಿನ್ನೆಯಿಂದ ಕೂಡ ನಾವು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕೂಡ ಗಮನಿಸ್ತಾ ಇದ್ದೀವಿ. ಒಂದಷ್ಟು ಜೆನ್ಯೂನ್ ಆಗಿರುವಂಥ ಫ್ಯಾನ್ಗಳು, ಸ್ವಲ್ಪ ಪ್ರಬುದ್ಧತೆ ಇರುವಂಥವ್ರು ಇದನ್ನು ಖಂಡಿಸ್ತಿದ್ದಾರೆ. ತಪ್ಪು ಅನ್ನೋದು ಒಂದು ವೇಳೆ ತಪ್ಪಿತಸ್ಥರಾಗಿದ್ದರೆ ಶಿಕ್ಷೆ ಆಗಬೇಕು ಅಂತ. ಬಟ್ ಒಂದಷ್ಟು ಮಂದಿ ಇನ್ನೂ ಜಸ್ಟಿಫೈ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ವಿ ಕಾಂಟ್ ಹೆಲ್ಪ್, ಏನು ಮಾಡೋಕ್ಕಾಗಲ್ಲ ಅಂತದಕ್ಕೆ. ಸೊ ಮನೆ ಬಳಿ ಈಗ ಆರ್ ನಗರ ಪೊಲೀಸರ ನಿಯೋಜನೆ. ಈಗ ನೋಡ್ತಾ ಇದ್ರೆ ಮನೆ ಬಳಿ ಪವಿತ್ರ ಗೌಡ ನಿವಾಸ ಇದೆ, ನೀವು ನೋಡ್ತಿರುವಂಥ ದೃಶ್ಯ. ಸೊ ಅಲ್ಲಿ ಈಗ ಬೀಗ ಹಾಕಲಾಗಿದೆ. ಸೊ ಹಾಗೇನೆ ಇನ್ನೊಂದು ಕಡೆ ಆರ್ ನಗರ ನಿವಾಸ. ಸೊ ಅಲ್ಲಿ ನಾವು ಗಮನಿಸ್ತಾ ಇದ್ರೆ ಅಲ್ಲೂ ಕೂಡ ಇದೇ ರೀತಿಯಾಗಿ ಖಾಲಿ ಆದಂಥ ವಾತಾವರಣ ಇದೆ. ಸೊ ಪವಿತ್ರ ಗೌಡ ನಿವಾಸ ನೀವೀಗ ನೋಡ್ತಾ ಇರುವಂಥದ್ದು. ಇದೀಗ ಆರ್ ನಗರದ ಪವಿತ್ರ ಗೌಡ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಮಂಗಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಗಳ, ಇದೀಗ ಪೊಲೀಸರ ಕಸ್ಟಡಿಯಲ್ಲಿ ಪವಿತ್ರ ಇರೋದು, A1 ಕೂಡ ಆಗಿದ್ದಾರೆ ಈ ಕೇಸ್ನಲ್ಲಿ. ಸದ್ಯಕ್ಕೆ ಅಲ್ಲಿಂದ ಏನು ಅಪ್ಡೇಟ್ ಇದೆ ಮಂಗಳ? ಅವಿನಾಶ್, ಏನು ಅಂತಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ರೇಣುಕಾಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ ಇನ್ನುಳಿದ 12 ಜನರ ಜೊತೆ ಇವರು ಕೂಡ ಅರೆಸ್ಟ್ ಆಗಿರುವಂಥದ್ದು ನೆನ್ನೆ. ಸೊ ನಾನೀಗ ಆರ್ ನಗರದಲ್ಲಿರುವ ಪವಿತ್ರ ಗೌಡ ಅವರ ಮನೆ ಬಳಿ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿತ್ರಣ ಇದೆ ಅಂತ. ಸೊ ಪವಿತ್ರ ಗೌಡ ಅವರು ಅರೆಸ್ಟ್ ಆದ ಬೆನ್ನಲ್ಲೇ ಅವರ ಮನೆಯಲ್ಲಿ ಯಾರೂ ಕೂಡ ಇಲ್ಲ. ಇಡೀ ಮನೆ ಖಾಲಿ ಆಗಿದೆ. ಅಂದರೆ ಪವಿತ್ರ ಗೌಡ ಸಾಕಷ್ಟು ವರ್ಷಗಳಿಂದ ಇದೇ ಮನೆಯಲ್ಲಿ ಇರುವಂಥದ್ದು. ಒಂದು ಪೆಟ್ ಡಾಗ್ ಬಿಟ್ಟರೆ ಇವತ್ತು ಇಲ್ಲಿ ಬೇರೆ ಯಾರೂ ಇಲ್ಲ. ನೋಡ್ತಾ ಇರ್ಬೋದು ನೀವು, ಕಾರ್ಗಳನ್ನು ಕೂಡ ನಿಲ್ಲಿಸಲಾಗಿದೆ. ಇದು ಮೇ ಬಿ ದರ್ಶನ್ ಅವ್ರ ಕಾರ್ಗಳೇ ಇದು. ಸೊ 2 ಕಾರ್ಗಳಿದೆ. ಜೊತೆಗೆ ಈ ಮನೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಪವಿತ್ರ ಗೌಡ ಅವರು ಇಲ್ಲಿ ನಿವಾಸ ಆಗಿರುವಂಥದ್ದು. ಟ್ರಿಪ್ಲೆಕ್ಸ್ ಮನೆ ಆಗಿದೆ ಇದು. ಜೊತೆಗೆ ಈ ಮನೆಯನ್ನು ಪವಿತ್ರ ಅವ್ರಿಗೆ ಕೊಡಿಸಿರೋದು ದರ್ಶನ್ ಅವರೇ. ಸೊ ಸಾಕಷ್ಟು ವರ್ಷಗಳಿಂದ ಪವಿತ್ರ ಅವರು ಇಲ್ಲೇ ಇರುವಂಥದ್ದು. ಸೊ ಅವರು ಇಲ್ಲದೆ ಇರೋ ಕಾರಣ ಅವರ ಮಗಳು ಸೇರಿದಂತೆ ಅವರ ಸಂಬಂಧಿಕರು, ಅಂದರೆ ಅವರ ಅಕ್ಕ, ಎಲ್ಲರೂ ಇಲ್ಲೇ ಇರ್ತಾರೆ. ಸೊ ಇವತ್ತು ಯಾರೂ ಕೂಡ ಇಲ್ಲ, ನೀವು ನೋಡ್ತಾ ಇರ್ಬೋದು. ಜೊತೆಗೆ ಮನೆ ಬಳಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಸೊ ಆರ್ ನಗರದ ಪೊಲೀಸರು ಇಲ್ಲಿ ಬಂದು ಒಂದು ನಿಗಾ ಇಟ್ಟಿರುವಂಥದ್ದು. ಅಂದರೆ ಇವತ್ತು ಇನ್ವೆಸ್ಟಿಗೇಷನ್ ನಡೀತಿರೋ ಕಾರಣ ಯಾರಾದರೂ ಪೊಲೀಸರು ಇಲ್ಲಿಗೆ ಮನೆಗೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಅದರ್ವೈಸ್ ಯಾರಾದರೂ ಅಭಿಮಾನಿಗಳು, ಅದರ್ವೈಸ್ ಬೇರೆ ಯಾರಾದರೂ ಬಂದರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಸದ್ಯಕ್ಕೆ ಪವಿತ್ರ ಗೌಡ ಅವರು ಅರೆಸ್ಟ್ ಆಗಿರೋ ಹಿನ್ನೆಲೆ ಅವರ ಮನೆ ಖಾಲಿ ಆಗಿದೆ. ಬೀಗ ಕೂಡ ಹಾಕಲಾಗಿದೆ. ಅವಿನಾಶ್, ಧನ್ಯವಾದ ಮಂಗಳ ಮಾಹಿತಿಗಾಗಿ.